ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಆಫ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಆಸಸ್ ವಿವೋಬುಕ್ 15 ಲ್ಯಾಪ್ಟಾಪ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ನನ್ನ ಮುಂದೆ ಒಂದು ಆಸಮ್ ಆಗಿರ್ತಕ್ಕಂಥ ಒಂದು ಬಾಕ್ಸ್ ಇರುವಂಥದ್ದು. ಹೌದು, ಆಸಸ್ ವಿವೋಬುಕ್ 15 ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ನೀವೇನಾದ್ರು ಒಂದು ಬಜೆಟ್ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಲ್ಯಾಪ್ಟಾಪ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರು ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕಿಂತ ಮೊದಲು ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊದಲನೇದಾಗಿ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ನಂತರ ಏನೆಲ್ಲ ಒಂದು ಎಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಇದಾದ ನಂತರ ಇನ್ನೂ ಒಂದು ಫೀಚರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಒಂದು ಬ್ರ್ಯಾಂಡಿಂಗ್ ಅನ್ನ ಮೆನ್ಷನ್ ಮಾಡಿರುವಂತದ್ದು, ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಓಕೆ, ಈಗ ಒಂದು ಬಾಕ್ಸ್ ಅನ್ನ ಓಪನ್ ಮಾಡುವ ಸಮಯ ನೋಡ್ತಾ ಇದ್ರೆ ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ನಂತರ ನಮಗೆ ಒಂದು ಲ್ಯಾಪ್ಟಾಪ್ ನ ಇಲ್ಲಿ ಕೊಟ್ಟಿರುವಂತದ್ದು. ಲ್ಯಾಪ್ಟಾಪ್ ಜೊತೆ ಬ್ಯಾಟರಿ ಕೂಡ ಬಂದಿದೆ. ಇದಾದ ನಂತರ ಒಂದು ಯೂಸರ್ ಗೈಡ್ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು AC ಅಡಾಪ್ಟರ್ ನಲ್ಲಿ ಈ ಒಂದು ಲ್ಯಾಪ್ಟಾಪ್ ನ ಚಾರ್ಜ್ ಮಾಡಕ್ಕೆ ಕೊಟ್ಟಿರುವಂತದ್ದು. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಲ್ಯಾಪ್ಟಾಪ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೋಡ್ತಾ ಇದ್ರ ಒಂದು ಸಿಲ್ವರ್ ಕಲರ್ ಒಂದು ಲ್ಯಾಪ್ಟಾಪ್ ಇದಾಗಿರುವಂತದ್ದು. ಮೇಲ್ಗಡೆ ಭಾಗದಲ್ಲಿ ಒಂದು ಬ್ರ್ಯಾಂಡಿಂಗ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಪ್ರೈಸ್ ಬಗ್ಗೆ ಹೇಳಬೇಕಲ್ವಾ. ಸೊ ಈ ಒಂದು ಲ್ಯಾಪ್ಟಾಪ್ನ ನೀವೇನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಒಂದು 38,000 ರೂಪಾಯಿ ಬಜೆಟ್ನಲ್ಲಿ ಇದು ನಿಮಗೆ ಸಿಗ್ತಾ ಇದೆ. ಇನ್ ಕೇಸ್ ಆಫ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಒಂದು 35,000 ರೂಪಾಯಿದಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಸ್ ಮತ್ತು ಅಡ್ರೆಸ್ಸನ್ನು ಕೊಟ್ಟಿದ್ದೀನಿ, ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ ಕೇಸ್ ಈ ಬಜೆಟ್ನಲ್ಲಿ ನೀವು ಒಂದು ಹೊಸ PC ಬಿಲ್ಡ್ ಮಾಡ್ತೀರಾ ಅಂತಂದರೆ, ಒಂದು ಗೇಮಿಂಗ್ PC ಬಿಲ್ಡ್ ಮಾಡ್ತೀರಾ ಅಂತಂದರೆ ನನ್ನ ಫ್ರೆಂಡ್ ಚಾನಲಲ್ಲಿ ನಿಮಗೆ ಎಲ್ಲ ಒಂದು ಮಾಹಿತಿ ಸಿಗುತ್ತೆ. ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಒಂದು ಮಾಹಿತಿನ ಪಡ್ಕೊಳ್ಬೋದು. ಓಕೆ, ಈಗ ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಒಂದು ಲುಕ್ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ನೀವು ನೋಡ್ತಾ ಇದ್ದೀರಾ ಲ್ಯಾಪ್ಟಾಪ್ನ ಮೇಲ್ಗಡೆ ಭಾಗದಲ್ಲಿ ಆಸಸ್ ಅಂತ ಒಂದು ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿರುವಂಥದ್ದು. ಲ್ಯಾಪ್ಟಾಪ್ನ ಒಂದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದನ್ನು ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು Type-C ಪೋರ್ಟ್ ಇಲ್ಲಿ ಇರುವಂಥದ್ದು. ಇದಾದ ನಂತರ ಒಂದು HDMI ಪೋರ್ಟ್ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು USB ಪೋರ್ಟ್ನಲ್ಲಿ ಕೊಟ್ಟಿರುವಂಥದ್ದು. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಮೊದಲೇದಾಗಿ 2 USB ಪೋರ್ಟನ್ನು ಕೊಟ್ಟಿದ್ದಾರೆ. ಇದಾದ ನಂತರ 3.5mm ಆಡಿಯೋ ಜಾಕ್ ಇರುವಂಥದ್ದು. ಇದಾದ ನಂತರ ಒಂದು ಮೈಕ್ರೋ SD ಕಾರ್ಡ್ ರೀಡರ್ ಇಲ್ಲಿ ಇರುವಂಥದ್ದು. ಇದಾದ ನಂತರ 2 ಒಂದು LED ಲೈಟ್ಸ್ ಇದೆ. ಇಲ್ಲಿ ನೀವು ಚಾರ್ಜಿಂಗನ್ನು ಹಾಕಿದಾಗ ಈ ಒಂದು ಲೈಟ್ಸ್ ಇಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಇದನ್ನ ಬಿಟ್ಟರೆ ಹಿಂದ್ಗಡೆ ಭಾಗದಲ್ಲಿ ಲ್ಯಾಪ್ಟಾಪ್ನ ಹಿಂದ್ಗಡೆ ಭಾಗದಲ್ಲಿ ಒಂದು 4 ರಬ್ಬರ್ಸನ್ನು ಕೊಟ್ಟಿದ್ದಾರೆ, ಟೇಬಲ್ ಮೇಲೆ ಗ್ರಿಫ್ ಚೆನ್ನಾಗಿ ಇರಲಿ ಅಂತ. ಇದಾದ ನಂತರ 2 ಸ್ಪೀಕರ್ಸನ್ನು ಕೊಟ್ಟಿದ್ದಾರೆ. ಮುಂದ್ಗಡೆ ಭಾಗದ ಒಂದು ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ 2 ಸ್ಪೀಕರ್ಸನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಓಕೆ, ನಾನು ನೆಕ್ಸ್ಟ್ ಈ ಲ್ಯಾಪ್ಟಾಪ್ನ ಒಂದು ಓವರ್ ಆಲ್ ಆಗಿರ್ತಕ್ಕಂಥ ಒಂದು ಬಿಲ್ಡ್ ಕ್ವಾಲಿಟಿ, ಲುಕ್, ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬಿಲ್ಡ್ ಕ್ವಾಲಿಟಿಲಿ 2 ಮಾತೇ ಇಲ್ಲ. ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಬಿಲ್ಡ್ ಕ್ವಾಲಿಟಿ ಒಂದು ಲ್ಯಾಪ್ಟಾಪ್ ಬಂದಿದೆ. ಲುಕ್ ಮತ್ತು ಡಿಸೈನ್ ಓಕೆ ಅಂತ ಹೇಳ್ಬೋದು. ಓಕೆ, ನಾನು ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡ್ತಾ ಇದ್ರೆ 15.6 ಇಂಚಸ್ನ ಒಂದು ಫುಲ್ HD ರೆಸಲ್ಯೂಷನ್ ಇರ್ತಕ್ಕಂಥ ಒಂದು LED ಬ್ಯಾಕ್ಲೈಟ್ ಆಂಟಿ-ಗ್ಲೇರ್ IPS ಡಿಸ್ಪ್ಲೇನ ಇಲ್ಲಿ ಕೊಟ್ಟಿದ್ದಾರೆ. ನೀವೇನಾದರೂ ವಿಡಿಯೋಸ್ಗಳನ್ನ ನೋಡ್ತೀರಾ ಅಂತಂದರೆ, ಮೂವೀಸನ್ನು ನೋಡ್ತೀರಾ ಅಂತಂದರೆ 1080 ರೆಸಲ್ಯೂಷನ್ ಇರ್ತಕ್ಕಂಥ ವಿಡಿಯೋಸ್ಗಳನ್ನ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ ಈ ಒಂದು ಡಿಸ್ಪ್ಲೇ ನಿಮಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಕೀಬೋರ್ಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡ್ತಾ ಇದ್ರೆ ಒಂದು ಆಸಮ್ ಆಗಿರ್ತಕ್ಕಂಥ ಒಂದು ಕೀಬೋರ್ಡ್ ಲೇಔಟನ್ನು ಈ ಒಂದು ಲ್ಯಾಪ್ಟಾಪ್ ಹೊಂದಿರುವಂಥದ್ದು. ಒಂದು ಫುಲ್ ಕೀಬೋರ್ಡ್ ಕೊಟ್ಟಿದ್ದಾರೆ, ಆಯಿತಾ. ಫುಲ್ ಕೀಬೋರ್ಡ್ ಕೊಟ್ಟಿದ್ದಾರೆ. 1.4mm ಡಿಸ್ಟೆನ್ಸಲ್ಲಿ ಕೀಸ್ಗಳನ್ನು ನೀಟಾಗಿ ಇಲ್ಲಿ ಅರೇಂಜ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ನೀವೇನಾದರೂ ಟೈಪಿಂಗ್ ಮಾಡ್ತೀರಾ ಅಂತಂದರೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇದಾದ ನಂತರ ಈ ಒಂದು ಲ್ಯಾಪ್ಟಾಪ್ನ ಟಚ್ ಪ್ಯಾಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡ್ತಾ ಇದ್ರೆ ಟಚ್ ಪ್ಯಾಡಲ್ಲಿ ಫಿಂಗರ್ ಪ್ರಿಂಟ್ ಕೂಡ ಇಲ್ಲಿ ಇರುವಂಥದ್ದು. ಫಿಂಗರ್ ಪ್ರಿಂಟ್ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಆಮೇಲೆ ಟಚ್ ಪ್ಯಾಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಒಂದು ಕಾನ್ಫಿಗರೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಇಲ್ಲಿ ಇಂಟೆಲ್ ಅವರ ಒಂದು i3 10th ಜನರೇಷನ್ ಪ್ರೊಸೆಸರ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಈ ಒಂದು ಪ್ರೊಸೆಸರ್ನ ಒಂದು ಸ್ಪೀಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸೊ ಇಲ್ಲಿ 1.2 GHz ವಿತ್ ಟರ್ಬೋ ಬೂಸ್ಟ್ ಅಪ್ ಟು 3.4 GHz ವರೆಗೂ ಸ್ಪೀಡ್ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಇಂಟೆಲ್ ಅವರ ಒಂದು ಇಂಟಿಗ್ರೇಟೆಡ್ UHD ಗ್ರಾಫಿಕ್ಸ್ ಸಹಿತ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇದೊಂದು ಬೇಸಿಕ್ ಲ್ಯಾಪ್ಟಾಪ್, ಆಯಿತಾ. ಇನ್ ಕೇಸ್ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದೀರಿ ಅಂತಂದರೆ, ಆಮೇಲೆ ನೀವು ಆನ್ಲೈನ್ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತೀರಾ ಅಂತಂದರೆ, ಮನೆಯಿಂದ ಕೆಲಸ ಮಾಡ್ತೀರಾ ಅಂತಂದರೆ, ಇಂಜಿನಿಯರಿಂಗ್ ಮಾಡ್ತೀರಾ ಅಂತಂದರೆ, ಆಟೋ ಕ್ಯಾಡ್ ಮತ್ತು ಒಂದು ಆಟೋ ಕ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಅಂತಂದರೆ
ಆಮೇಲೆ ಯೂಟ್ಯೂಬರ್ಸ್ ಆಗಿದ್ರೆ ಒಂದು 1080 ರೆಸಲ್ಯೂಷನ್ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ, ಆಮೇಲೆ ಒಂದು ಲೈಟ್ ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಸೊ ಈ ಒಂದು ಕಾನ್ಫಿಗರೇಷನ್ ಸಾಕು ಅಂತ ಹೇಳ್ಬೋದು. ಆಮೇಲೆ ಈ ಲ್ಯಾಪ್ಟಾಪ್ನಲ್ಲಿ ಒಂದು 4GB ರ್ಯಾಮ್ ಕೂಡ ಇದೆ, DDR4 ರ್ಯಾಮ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ನೀವು ಅಪ್ ಟು 12GB ವರೆಗೂ ರ್ಯಾಮನ್ನು ಸಹಿತ ನೀವು ಆರಾಮಾಗಿ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಇದಾದ ನಂತರ 256GB SSD ಕೂಡ ಇದೆ, M.2 SSD ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಹಾರ್ಡ್ ಡಿಸ್ಕ್ನ ಕೊಟ್ಟಿಲ್ಲ. ನೀವೇನಾದರೂ ಹಾರ್ಡ್ ಡಿಸ್ಕ್ ಬೇಕು ಅಂತಂದರೆ ನೀವು 1TB ಹಾರ್ಡ್ ಡಿಸ್ಕ್ನ ಆರಾಮಾಗಿ ಹಾಕೊಳ್ಬೋದು. ಸಪ್ರೇಟ್ ಸ್ಲಾಟ್ ಕೂಡ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ 256 SSD ಜೊತೆಗೆ ಇಂಟೆಲ್ i3 10th ಜನರೇಷನ್ ಇರೋದ್ರಿಂದ 4GB ರ್ಯಾಮನ್ನು ಇಲ್ಲಿ ಕೊಟ್ಟಿರೋದ್ರಿಂದ ನಿಮ್ಮ ಕೆಲಸಗಳು ತುಂಬ ಫಾಸ್ಟಾಗಿ ಆಗುತ್ತೆ. ಲ್ಯಾಪ್ಟಾಪ್ ನಿಮಗೆ ಒಂದು ಸ್ಲೋ ಆಗುತ್ತೆ ಅಂತ ಅನಿಸೋದೇ ಇಲ್ಲ. ತುಂಬ ಫಾಸ್ಟಾಗಿ ಒಂದು ಲ್ಯಾಪ್ಟಾಪ್ ಈ ಕಾನ್ಫಿಗರೇಷನಲ್ಲಿ ವರ್ಕ್ ಆಗುತ್ತೆ. ಆಮೇಲೆ ಈ ಒಂದು ಲ್ಯಾಪ್ಟಾಪ್ನ ಒಂದು ಎರಡೂ ಭಾಗದಲ್ಲಿ ಒಂದು ಸ್ಪೀಕರ್ಸ್ ಅನ್ನು ಕೊಟ್ಟಿದ್ದಾರೆ. ಲೆಫ್ಟ್ ಮತ್ತು ರೈಟ್ ಸೈಡ್ನ ಒಂದು ಭಾಗದಲ್ಲಿ, ಮುಂದ್ಗಡೆ ಭಾಗದಲ್ಲಿ ಸ್ಪೀಕರ್ಸ್ ಅನ್ನು ಕೊಟ್ಟಿದ್ದಾರೆ. ಆಡಿಯೋ ಕ್ವಾಲಿಟಿ ತುಂಬ ಡೀಸೆಂಟ್ ಇದೆ ಆಯ್ತಾ, ತುಂಬ ಚೆನ್ನಾಗಿದೆ, ಅವಸಮ್ ಆಗಿದೆ ಅಂತ ಹೇಳಲ್ಲ, ಡೀಸೆಂಟ್ ಆಡಿಯೋ ಕ್ವಾಲಿಟಿಯನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಲ್ಯಾಪ್ಟಾಪ್ನಲ್ಲಿ. ಓಕೆನಾ, ನೆಕ್ಸ್ಟ್ ವೆಬ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ವೆಬ್ ಕ್ಯಾಮ್ರಾ ಅಂತ ಹೇಳ್ಕೊಳ್ಳೋಷ್ಟು ಏನು ಚೆನ್ನಾಗಿಲ್ಲ, ಒಂದು ಬೇಸಿಕ್ ವೆಬ್ ಕ್ಯಾಮ್ರಾವನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಇಷ್ಟು ಕ್ಲಾರಿಟಿ ಬರ್ತಾ ಇದೆ, ಇದಕ್ಕಿಂತ ಜಾಸ್ತಿ ಕ್ಲಾರಿಟಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಇದು ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ವೆಬ್ ಕ್ಯಾಮ್ರಾ ಕೊಟ್ಟಿದ್ರೆ ಒಳ್ಳೇದಾಗಿರ್ತಾ ಇತ್ತು ಈ ಒಂದು ಪ್ರೈಸ್ ರೇಂಜಲ್ಲಿ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟು ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಲ್ಯಾಪ್ಟಾಪ್ನ ನೀವು ಒಂದ್ಸರಿ ಕಂಪ್ಲೀಟಾಗಿ ಫುಲ್ ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ ಟು 6 ಅವರ್ಸ್ವರೆಗೂ ಯೂಸ್ ಮಾಡ್ಬೋದು ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ನಾನು ಟೆಸ್ಟ್ ಮಾಡಿರೋ ಪ್ರಕಾರ ನೀವು ಹೆವಿ ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ ಅಂತಂದರೆ, ತುಂಬ ಕಂಟಿನ್ಯೂಸ್ ಆಗಿ ಲ್ಯಾಪ್ಟಾಪ್ನ ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೆ ಅಪ್ ಟು 3 to 4 ಅವರ್ಸ್ವರೆಗೂ ಮಾತ್ರ ಇದು ಚಾರ್ಜ್ ಬರುತ್ತೆ. ನೀವು ಲೈಟ್ ವರ್ಕ್ಗಳನ್ನು ಮಾಡ್ತೀರಾ ಅಂತಂದರೆ, ನಾರ್ಮಲ್ ಯೂಸೇಜ್ ಮಾಡ್ತೀರಾ ಅಂತಂದರೆ ಅಪ್ ಟು 5 ಅವರ್ಸ್ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಇಲ್ಲಿ ಬಹು ಮುಖ್ಯವಾಗಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿನ ಸಹಿತ ಇವರು ಕೊಟ್ಟಿದ್ದಾರೆ. ಜಸ್ಟ್ ಒಂದು 49 ಮಿನಿಟ್ಸಲ್ಲಿ ಅಪ್ ಟು 60% ಚಾರ್ಜ್ ಆಗುತ್ತೆ. ಇದು ತುಂಬ ವಿಶೇಷ ಅಂತ ಹೇಳ್ಬೋದು ಈ ಲ್ಯಾಪ್ಟಾಪ್ನಲ್ಲಿ. ಹಾಗಾಗಿ ಓವರಾಲ್ ಆಗಿ ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ಹೇಳಬೇಕು ಅಂತಂದರೆ ನೀವೇನಾದರೂ ಒಂದು 35,000 ರೂಪಾಯಿ ಬಜೆಟ್ನಲ್ಲಿ ನೀವೊಂದು ಲ್ಯಾಪ್ಟಾಪ್ನ ನೋಡ್ತಿದ್ದೀರಾ ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ನಿಮಗೆ. ಸೊ ಇಲ್ಲಿ ನಿಮಗೆ ತುಂಬ ಲೈಟ್ ವೇಟ್ ಆದೊಂದು ಲ್ಯಾಪ್ಟಾಪ್ ಇದಾಗಿರುವಂಥದ್ದು, 1.6 kg ತೂಕ ಇದು ಬರುತ್ತೆ. ಇದಾದ ನಂತರ ಒಂದು ಫಾಸ್ಟಾಗಿ ಕೂಡ ನಿಮಗೆ ವರ್ಕ್ ಆಗುತ್ತೆ. i3 10th ಜನರೇಷನ್ ಇದು ಒಂದು ಮಿನಿಮಮ್ ಕಾನ್ಫಿಗರೇಷನ್ ಇರ್ತಕ್ಕಂಥ ಲ್ಯಾಪ್ಟಾಪ್ ನಿಮ್ಗೆ ಬೇಕೇ ಬೇಕು. ಸೊ ಹಾಗಾಗಿ ಇದನ್ನು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಈ ಲ್ಯಾಪ್ಟಾಪ್ ಒಂದು ಕಾನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನನಗೆ ಇದು ನೋಡೋಕ್ಕೆ ಲುಕ್ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಆಮೇಲೆ ವೆಬ್ ಕ್ಯಾಮ್ರಾ ಸಹಿತ ತುಂಬ ಒಂದು ಬೇಸಿಕ್ ವೆಬ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದರೆ ಒಳ್ಳೆಯದಾಗಿರ್ತಾ ಇತ್ತು ಅನ್ನಿಸ್ತು. ಬಟ್ ಇದು ಎರಡನ್ನ ಹೊರತುಪಡಿಸಿದರೆ ಒಂದು ಲ್ಯಾಪ್ಟಾಪ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕೂಡ ಇದನ್ನ ಪರ್ಚೇಸ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.